ಮಾಡಬಾರ್ದವ್ರು ಇದನ್ನ. ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಂತ ಆ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಕೆಲವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕೆಲವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಬೇಜಾರಾಗಿದೆ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಅಂದಿದ್ದು. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಗಿರೋ ಮಾಹಿತಿ ಏನು? ಇದನ್ನ ಮಾಹಿತಿ ಕೊಟ್ಟಿರೋ ಯಾರು? ತಪ್ಪು ಮಾಹಿತಿನ, ಸುಳ್ಳು ಮಾಹಿತಿನ? ಅದಕ್ಕೆ ಅವ್ರಾಗ ಮಾತಾಡ್ತಾ ಇದ್ದಾರೆ. ಮೊದ್ಲು ಸಬ್ಸಿಡಿ ರಿಲೀಸ್ ಮಾಡಕ್ ಹೇಳಿ, ಮೊದ್ಲು ಅವಾರ್ಡ್ ಗಳನ್ನ ಕೂಡ ಕೇಳಿ. 23, 24 ತನಕ ಅವಾರ್ಡ್ ಪೆಂಡಿಂಗ್ ಇದೆ. ರವಿ ಗಣಿಗ ಅವರು ಹೇಳಿದ್ರು ಅವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರೆ ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಬೇರೆ ಭಾಷೆಗೆ ಅವಾರ್ಡ್ ಕೊಟ್ಟರೆ ತಗೋತಾರೆ. ನಾನ್ ಹೇಳ್ತೀನಿ ಕೇಳಿ ರವಿ ಗಾಣಿಗ ಅವರ ಬಗ್ಗೆ. ರವಿ ಗಾಣಿಗ ಅಂಬರೀಶ್ ಅವರ ಕ್ಷೇತ್ರದಿಂದ ಬಂದಿದ್ದಾರೆ. ಅವ್ರು ಅಂಬರೀಶ್ ಅಲ್ಲ. ಡಿ ಕೆ ಶಿವಕುಮಾರ್ ಅವರ ಪಾಟೀಲ್ ಇದ್ದಾರೆ, ಅವ್ರು ಡಿ ಕೆ ಶಿವಕುಮಾರ್ ಅಲ್ಲ. ಮೊದಲನೇ ಸಲ ಶಾಸಕರಾಗಿದ್ದಾರೆ. ಮರ್ಯಾದೆಯಿಂದ ಮಾಹಿತಿ ತಿಳ್ಕೊಂಡು ಮಾತಾಡೋದ್ ಕಲಿಬೇಕು. ಮರ್ಯಾದೆಯಿಂದ ಮಾಹಿತಿ. 2004ರಿಂದ ಕಿಚ್ಚ ಸುದೀಪ್ ಅವರು 2025 ತನಕ ಯಾವ ಭಾಷೆಯ ಯಾವ ಅವಾರ್ಡ್ ಗಳನ್ನ ತಗೊಂಡಿದ್ದಾರೆ ರವಿ ಗಾಣಿಗ ಹೇಳ್ಬೇಕು. ನಾನು ಸವಾಲ್ ಹಾಕ್ತೀನಿ ಅವ್ರಿಗೆ. ವ್ಯಂಗ್ಯವಾಗಿ ಮಾತಾಡಿದ್ರಲ್ಲ ಮೊನ್ನೆ, ಹೆಸರು ತಗೊಳಕ್ಕೆ ಒಂದು ಧೈರ್ಯ ಇಲ್ದಲೆ ಮಾತಾಡಿದ್ರಲ್ಲ. ಹಿಂದಿ ಅವಾರ್ಡ್ ಆದ್ರೆ ಓಡೋಗ್ಬಿಡ್ತಾರೆ ಅಂತ ಹೇಳಿದ್ರಲ್ಲ, ಯಾವ ಅವಾರ್ಡ್ ತಗೊಂಡಿದ್ದಾರೆ ಅವರು? 2004ರಿಂದ 2025 ರವಿ ಗಣಿಗ. ಹಾಗಾದ್ರೆ ರವಿ ಗಣಿಗ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಇದೇ ರಂಗ SLC ರಿಲೀಸ್ ಆದ ಸ್ವಲ್ಪ ಸಂದರ್ಭದಲ್ಲಿ ಅವಾರ್ಡ್ ಕೊಡುವಾಗ ಎಷ್ಟು ಮಾತಲ್ಲಿ ಸಂದರ್ಭದಲ್ಲಿ ಹಿಂದಿನ ದಿನ ಇದೇ ಕಿಚ್ಚ ಸುದೀಪ್ ಅವರಿಗೆ ಫೋನ್ ಹೋಗುತ್ತೆ, ನಿಮಗೆ ಅವಾರ್ಡ್ ಕೊಡ್ತಾ ಇದೀವಿ, ಲೆಟರ್ ಹೋಗುತ್ತೆ ಅಧಿಕೃತವಾಗಿ. ಆದ್ರೆ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಕೊಟ್ಟಿರ್ತಾರೆ, ಇವ್ರದೇ ಪಕ್ಷ ಇರುತ್ತೆ. ಅವಾಗ ಈ ಲಾಬಿಗಳೆಲ್ಲ ಅಸಹ್ಯ ಅಲ್ವಾ? ಈ ಲಾಬಿಗಳಿಗೆ ಉತ್ತರ ಕೊಡ್ತಾರ ರವಿ ಗಾಣಿಗ. ಆಮೇಲೆ ಅವ್ರು ರವಿ ಗಾಣಿಗ ಹೇಳ್ತಾರೆ ಇಂಥವ್ರ ಸಿನಿಮಾನೆಲ್ಲ ಬ್ಯಾನ್ ಮಾಡ್ಬೇಕು ಅಂತ. ಇವ್ರ ಕೈಲಲ್ಲ, ಇವರ ಪಿತ್ರಾರ್ಜಿತದವ್ರ ಕೈಲೂ ಆಗಲ್ಲ ಬ್ಯಾನ್ ಮಾಡೋದಕ್ಕೆ. ಬ್ಯಾನ್ ಅನ್ನೋದೇ ಕಾನೂನು ಬಾಹಿರವಾದಂತ ಹೇಳಿಕೆ. ಶಾಸಕರಾದಂತೂ ಜವಾಬ್ದಾರಿಯಿಂದ ಮಾತಾಡ್ಬೇಕು. ನನ್ನ ಗೆಳೆಯರು ಕೂಡ ಹೌದವರು. ಇಂಡಸ್ಟ್ರಿ ಬೆಳಿಬೇಕು ಅಂತ ಅಂದ್ರೆ ಸರ್ಕಾರದ ಸಹಕಾರ ಕೂಡ ಬೇಕು, ಜನರ ಬೆಂಬಲ ಕೂಡ ಬೇಕು. ಇಲ್ಲಿ ನೋಡಿದ್ರೆ ಚಿತ್ರದ ನಟ ನಟಿಯರು ಸಹಕಾರ ಕೊಡೋದಿಲ್ಲ. ಒಂದು ಹೋರಾಟ ಮಾಡ್ತೀವಿ ಅಂದ್ರೆ ಸಹಕಾರ ಇಲ್ಲ, ಇಂಥದೊಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಸಹಕಾರ ಕೊಡಲ್ಲ ಅಂತ. ಯಾವ ಹೋರಾಟಕ್ಕೆ ಯಾವ ನಟರು ಬಂದಿಲ್ಲ? ಕಾವೇರಿ ಹೋರಾಟಕ್ಕೆ ಬಂದಿಲ್ವಾ? ಕೃಷ್ಣ ಹೋರಾಟಕ್ಕೆ ಬಂದಿಲ್ವಾ? ಇವರೆಷ್ಟು ಹೋರಾಟ ಮಾಡಿದ್ದಾರೆ ರವಿ ಗಾಣಿಗ ಅವರು? ಮೇಕೆದಾಟು ಯೋಚನೆ ಮಾಡಕ್ ಹೇಳಿ. ಈಗ್ಲೂ ಮಾಡ್ತಾ ಇಲ್ವಲ್ಲ? ಒಂದು ಪಾದಯಾತ್ರೆ ಮಾಡಿದ್ದು, ಹೋರಾಟ ನಡೀತು ಅನ್ನೋ ಕಾರಣಕ್ಕೆ ಕನ್ನಡ ಚಿತ್ರರಂಗ ಒಂದು ಸ್ಟೆಪ್ ಹಿಂದೆ ಇಡ್ತಾ ಪಕ್ಷದ ಕಾರ್ಯಕ್ರಮ ಅದು ಮೇಕೆದಾಟು ಯೋಜನೆ. ಅದಕ್ಕೆ ಹೋಗ್ಬೇಕಾಗಿರೋದು, ಹೋಗ್ಬಾರ್ದೇ ಇರೋದು ಬಿಜೆಪಿಯವ್ರ ಕಾರ್ಯಕ್ರಮಕ್ಕೆ, ಕಾಂಗ್ರೆಸ್ನವ್ರ ಕಾರ್ಯಕ್ರಮಕ್ಕೆ. ಯಾರು ಹೋಗ್ಬೇಕು ಬೇಡ ಅನ್ನೋದು ಆಯಾ ಕಲಾವಿದರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದು. ಆದ್ರೆ ಒಂದು ಸರ್ಕಾರವೇ ಕಾರ್ಯಕ್ರಮ ಮಾಡಿದಾಗ, ಅದು ಜನಪರವಾಗಿದ್ದಾಗ, ಕನ್ನಡದ ನೆಲ ಜಲ ಅಂತ ಹೋಗ್ತಾರೆ. ಯಾಕೆ ಹೋಗಿಲ್ಲ? ಇವ್ರು ಯಾವ ಕಾರ್ಯಕ್ರಮ ಕರೆದಿದ್ದಾರೆ? ಬಿಜೆಪಿ ಹೋರಾಟ, ಕಾಂಗ್ರೆಸ್ ಹೋರಾಟ ಅಂತ ಬೇಡ, ಕನ್ನಡದ ಹೋರಾಟ ಅನ್ನಿ ನಾವು ಬರ್ತೀವಿ ಅಂತ. ಹೌದು, ಕನ್ನಡದ ಹೋರಾಟ ಸರ್ಕಾರ ಮಾಡುವಾಗ ಹೋಗ್ಬೇಕಾಗತ್ತೆ. ಪಕ್ಷಗಳು ಮಾಡುವಾಗ ಅವ್ರವ್ರ ಇಷ್ಟ. ಅದು ಸಾಧು ಕೋಕಿಲ ಅವರು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಜೊತೆ ಇರ್ತಾರೆ, ಅವ್ರು ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಒಂದ್ ಮಾತು ಹೇಳಿ, ಯಾರ್ಯಾರನ್ನ ಎಲ್ಲೆಲ್ಲಿ ಟೈಟ್ ಮಾಡಬೇಕು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತಿದೆ. ಅಲ್ಲಿ ಇಲ್ಲಿ ಶೂಟಿಂಗ್ ಮಾಡ್ತಾರೆ, ಅಲ್ಲಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಶೂಟಿಂಗ್ ಹೆಂಗ್ ನಡೆಯುತ್ತೆ? ರಿಲೀಸ್ ಮಾಡಕ್ ಥಿಯೇಟರೇ ಕೊಟ್ಟಿಲ್ಲ ಅಂದ್ರೆ ಸಿನಿಮಾ ಹೇಗ್ ರಿಲೀಸ್ ಆಗುತ್ತೆ ಅಂತ ನಾವು ಕರ್ನಾಟಕದಲ್ಲಿದ್ದೀವಿ. ಹಿಟ್ಲರಿಕೆ ಮಾಡಕ್ಕೆ ಜರ್ಮನಿಲ್ ಇಲ್ಲ ಸಿನಿಮಾ. ನಾವು ಪರ್ಮಿಷನ್ನೇ ಕೊಡೋದಿಲ್ಲ ಈಗೆಲ್ಲ ಮಾತಾಡೋದಕ್ಕೆ. ಡಿ ಕೆ ಶಿವಕುಮಾರ್ ಅವರಿಗೆ ತಪ್ಪು ಮಾಹಿತಿ ಹೋಗಿದೆ. ಮೊದಲು ಡಿ ಕೆ ಶಿವಕುಮಾರ್ ಅವರಿಗೆ ಸಾಧು ಕೋಕಿಲ ಅವರು ಮಾಡಿರೋ ಎಡವಟ್ಟುಗಳನ್ನ ಮಾಧ್ಯಮಗಳ ಮುಖಾಂತರ ತಲುಪಿಸ್ಬೇಕಾಗಿದೆ. ಇವರೇ ಎಡವಟ್ಟುಗಳಿಗೆ ಇಡೀ ಚಿತ್ರರಂಗ ಬಯಸ್ಕೋಬಾರದು, ಕಪ್ಪು ಚುಕ್ಕಿ ಆಗ್ಬಾರ್ದು ಸಾಧು ಕೋಕಿಲ ಅವರು. ಅಲ್ಲ, ಈಗ ಅವ್ರು ಹೇಳೋದು ನಟ ನಟಿಯರು ಬುದ್ಧಿ ಕಲೀಲಿ ಅನ್ನೋ ಕಾರಣಕ್ಕೆ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟೆ, ಸಿನಿಮಾಗೋಸ್ಕರ ನಾನು ಏನೆಲ್ಲ ಮಾಡಿದೀನಿ ಅನ್ನೋದು ನನಗ್ ಗೊತ್ತಿದೆ. ಇದು ಡಿ ಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್. ಇವತ್ತಿಗೂ ಸಮರ್ಥನೆ ಮಾಡ್ಕೊಂಡ್ರು. ಈಗ ನಾನೇನ್ ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರಿಗೆ ತಪ್ಪು ಮಾಹಿತಿ ಹೋಗಿದೆ, ಸುಳ್ಳು ಮಾಹಿತಿ ಹೋಗಾಗಿದೆ. ಹಾಗಾಗಿ ಅವರು ಸ್ವಲ್ಪ ಒಂದು ಸ್ಲೈಟ್ಲಿ ಹಿಟ್ಲರ್ ತರ ಒಂದು ಸೌಂಡ್ ಆಗ್ತಾ ಇದಾರೆ, ಮಾತನಾಡ್ತಾ ಇದಾರೆ. ಪರವಾಗಿಲ್ಲ. ರಾಜಕಾರಣಿಗಳಿಗೆ ಹೆಂಗಿರುತ್ತೆ ಅಂದ್ರೆ, ಸಿನಿಮಾದವ್ರಿಗೆ ಏನೋ ಕಷ್ಟ ಇದೆ ಅಂತ ಅಂದಾಗ ಅಥವಾ ಯಾವುದೋ ಒಂದು ಸಹಕಾರ ಬೇಕು ಅಂದಾಗ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ, ಸಹಾಯ ಮಾಡ್ತಾರೆ ರಾಜಕಾರಣಿಗಳು ಕೂಡ. ಅವ್ರಿಗೆ ಹೆಂಗಿರುತ್ತೆ ಅಂದ್ರೆ, ನಮ್ಮ ಹೋರಾಟ ಅಥವಾ ನಮ್ದೇನೋ ಕಾರ್ಯಕ್ರಮ ಅಂದಾಗ ಬರ್ಲಿ ಅಂತ. ತಿರುಗಿ ನೋಡಲ್ಲ ನಟ ನಟಿಯರು ಅಂದಾಗ ಸಿಟ್ಟು ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು ತುಂಬಾ ಸ್ಪಷ್ಟವಾಗಿ ಮಾತಾಡ್ಲಿ. ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಮಾತಾಡ್ಲಿ. ಯಾವ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಯಾವ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಯಾವ ಕಾರ್ಯಕ್ರಮವನ್ನ ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವಕ್ಕೆ ಆಹ್ವಾನವೇ ಇಲ್ವಲ್ಲ, ಗೊತ್ತಿಲ್ವಲ್ಲ, ಯಾರಿಗೂ ಮಾಹಿತಿ ಇಲ್ವಲ್ಲ. ಅಲ್ಲ, ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕರೆದ್ರು ಬರಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ಓವರ್ ಆಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಕಾರ್ಯಕ್ರಮ ಹೇಳಕ್ ಹೇಳಿ ಅವರಿಗೆ ಸ್ಪಷ್ಟವಾಗಿ, ಸ್ವಲ್ಪ ಒಂದು ನಿಗದಿತವಾಗಿ ಮಾತಾಡ್ಲಿ ಅವರು. ಅಥವಾ ಈ ಹೇಳಿಕೆಯಿಂದ ಒಂದು ಅಲರ್ಟ್ನೆಸ್ ಬಂತು ಅಂತ ಅಂತೀರಾ ಕನ್ನಡ ಚಿತ್ರೋದ್ಯಮ? ಅಲರ್ಟ್ನೆಸ್ ಬರೋದಕ್ಕೆ ಇದು ಹೇಗಿರುತ್ತೆ ಅಂದ್ರೆ, ಎಲ್ಲರನ್ನು ಪ್ರೀತಿಯಿಂದ ನಡೆಸ್ಕೋಬೇಕಾಗತ್ತಮ್ಮ. ಇಲ್ಲಿ ರಂಗಭೂಮಿ ಇರ್ಲಿ, ನಾಟಕ ಭೂಮಿ ಇರ್ಲಿ, ಸಾಹಿತ್ಯದ ಲೋಕ ಇರ್ಲಿ, ಸಿನಿಮಾ ಲೋಕ ಇರ್ಲಿ, ಬಿಸ್ನೆಸ್ ಸೆಕ್ಟರ್, ಎಲ್ಲಾ ಸೆಕ್ಟರ್ಗಳು ಸೇರಿ ಕರ್ನಾಟಕ ಆಗಿರೋದು.
ತುಂಬಾ ಪ್ರೀತಿಯಿಂದ ತಗೊಂಡು ಹೋಗ್ಬೇಕು. ಇಲ್ಲಿ ಹಿಟ್ಲರಿಕೆ ನಡೆಯೋದಿಲ್ಲ ಕರ್ನಾಟಕದಲ್ಲಿ. ಅಥವಾ ಸ್ಟೇಟ್ಮೆಂಟ್ ಕೊಡ್ಲಿ, ಕನ್ನಡ ಚಿತ್ರರಂಗದಲ್ಲಿ ಇರುವಂತ ನಟ ನಟಿಯರು ಅವರ ಸಹಕಾರ ಬೇಕು, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬರಲೇಬೇಕು, ಅದ್ರ ಬಗ್ಗೆ ಒಂದು ಸಾಫ್ಟ್ ಮೆಸೇಜ್ ಕೊಡಬೇಕಿತ್ತು. ನಟ್ಟು ಬೋಲ್ಟು ಅಂತ ಸ್ಟೇಟ್ಮೆಂಟ್ ಬೇಡಾಗಿತ್ತು ಅಂತೀರಾ? ಸಾಫ್ಟ್ ಮೆಸೇಜ್, ಹಾರ್ಡ್ ಕೋರ್ ಮೆಸೇಜ್ ಅದು ಆಮೇಲೆ ಮೊದಲು ಆಹ್ವಾನ ಕೊಡಿ, ಎಲ್ಲರನ್ನು ಒಳಗೊಳ್ಳಿ, ಅವ್ರಿಗೊಂದು ಕಾರ್ಯಕ್ರಮ ರೂಪಿಸಿ. ಚಲನಚಿತ್ರೋತ್ಸವ ಇಷ್ಟು ವರ್ಷದಿಂದ ನಡೆದಿದೆ. ಸ್ಟಾರ್ ನಟರುಗಳು ಬಂದ್ರೆ, ಡೈರೆಕ್ಟರ್ಗಳು ಬಂದ್ರೆ ಅವರಲ್ಲಿ ಏನ್ ಕೆಲಸ ಮಾಡ್ಬೇಕು, ಅವರ ಪಾರ್ಟಿಸಿಪೇಷನ್ ಏನು, ಅವರ ಭಾಗವಹಿಸುವಿಕೆ ಏನು ಅಂತ ಒಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿ. ಅದ್ರ ತಿಳುವಳಿಕೆನೇ ಇಲ್ವಲ್ಲ ನಿಮಗೆ. ನಿಮ್ಗೊಂದು ಕನಿಷ್ಠ ಆಹ್ವಾನ ಕೊಡುವ ಮನಸ್ಸಿಲ್ಲ, ಹೋಗಿ ಕರೆಯುವ ಮನಸ್ಸಿಲ್ಲ. ನೀವೇ ಹೇಳ್ತೀರಾ 20-25 ಜನ ಅವ್ರ ಜೊತೆ ಬರ್ತಾರೆ, ಅವ್ರಿಗೆ ಆಸನದ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂತ. ಇದೆ ಸಾಧು ಕೋಕಿಲ ಅವ್ರ ಸ್ಟೇಟ್ಮೆಂಟ್. ಒಬ್ರು ಹೇಳ್ತಾರೆ ಬ್ಯಾನ್ ಮಾಡ್ಬಿಡ್ತೀವಿ ಅಂತಾರೆ. ಏನ್ ಹಿಟ್ಲರ್ಗಳ ಇವರು? ಒಬ್ರು ಕಾರ್ಯಕ್ರಮ ಇನ್ನೊಬ್ರು ಅಂತಾರೆ ಬ್ಯಾನ್ ಮಾಡ್ತೀವಿ ಅಂತಾರೆ. ನೀವೇ ಬಂದಿಲ್ಲ ಅಂತ ಅಂದ್ರೆ ಹೆಂಗೆ ಇದು ಅನ್ನೋದು ಅವ್ರ ಪ್ರಶ್ನೆ. ಆಹ್ವಾನದ ವಿಚಾರ ಇವತ್ತು ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ 2 ವಿರೋಧಾಭಾಸ ಇದೆಯಮ್ಮ. ಮೊದಲನೇದು ಆಹ್ವಾನ ಇದೆಯಾ, ಅವರ ಭಾಗವಹಿಸುವಿಕೆ ಇದೆಯಾ? ಆಹ್ವಾನ ಅಲ್ಲ, ಯಾಕೆ ಇದು ನಿಮ್ಮದೇ ಹಬ್ಬ, ನೀವು ಬರ್ಬೇಕು, ನಿಮ್ಮನೆ ಹಬ್ಬ ಅಂತ ಅಲ್ಲ, ಮಾಹಿತಿ ಕೊಡ್ಬೇಕಲ್ವಾ ನೀವು? ಯಾವಾಗ ನಡೀತದೆ ಈಗ ಸ್ಟಾರ್ ನಟರುಗಳು ಹೆಂಗ್ ಬಂದ್ಬಿಡ್ತಾರೆ ಒಂದ್ ಮಾಹಿತಿ ಇಲ್ದಲೆ? ಹಾಗಾದ್ರೆ ಇದು ಸಾಧು ಕೋಕಿಲ ಅವರ ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಹೌದು, ಇದು ಸಾಧು ಕೋಕಿಲ ಅವರ ಬೇಜವಾಬ್ದಾರಿತನ. ಅವರ ಬೇಜವಾಬ್ದಾರಿತನಕ್ಕೆ, ಅವರಿಗೆ ಸಂಘಟನೆ ಮಾಡೋದಕ್ಕೆ ಬರದಲ್ಲೇ ಇರೋದಕ್ಕೆ ಅವರಿಗೊಂದು ಒಂದು ನಿಮಿಷ ಸಾಧು ಕೋಕಿಲ ಅವ್ರು ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊ. ಯಾವ ತರ ಹೇಳ್ತಾ ಇದಾರೆ ಅಂದ್ರೆ, ಸರ್ ಈ ವರ್ಷ ಅದ್ಭುತವಾಗಿ ಆಗ್ತಾ ಇದೆ, ನಮ್ಗೆಲ್ಲ ಖುಷಿ ಆಗ್ತಾ ಇದೆ, ಇದೇ ತರ ಬರೋ ವರ್ಷ ಇನ್ನೂ ತುಂಬಾ ಚೆನ್ನಾಗಿ ಮಾಡಿ ಅನ್ನೋ ಒಂದು ಪ್ರಶಂಸೆ. ಜೊತೆಗೆ ಒಂದಿಷ್ಟು ಮುನ್ನಿಂದ ಅಪಸ್ವರಗಳು ನೀವು ಕೇಳ್ತಾ ಬರ್ತಾ ಇದೆ. ಇಲ್ಲ ಆಯ್ತಲ್ಲ, ನಿನ್ನೆ ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ಆಯ್ತು, ಬಟ್ ಇವತ್ತು ಚಂದ್ರಚೂಡ್ ಅವರು, ಸುದೀಪ್ ಅವರ ಸರ್ ನಾನು ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ನೀವು ಯಾರ್ಯಾರೋ ಕೇಳಿದಾಗೆಲ್ಲ ನಾನು ಎಲ್ರಿಗೂ ಆನ್ಸರ್ ಮಾಡಿ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಕೆಲವ್ರಿಗೆ ಹೋಗಿಲ್ಲದೆ ಇರಬಹುದು, ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು, ಕೆಲವರಿಗೆ ಕಳಿಸಿದ್ದು ಪೋಸ್ಟಲ್ಲಿ ಲೇಟ್ ಆಗಿರ್ಬೋದು, ಅಥವಾ ಲೇಟ್ ಆಗಿಲ್ಲದೆ ಇರ್ಬೋದು, ಪೋಸ್ಟ್ ಹೋಗಿನೂ ವಾಪಸ್ ಬಂದಿರ್ಬೋದು. ಕೆಲವರಿಗೆ ನಾನು ನಿನ್ನೆ ಲಿಸ್ಟ್ ಎಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲುಪಿಸಿದ್ದೀವಿ. ಪರ್ಟಿಕ್ಯುಲರ್ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನು ದೊಡ್ಡದು ಮಾಡಿದ ವಿಷಯ. ಥ್ಯಾಂಕ್ ಯು ಸರ್. ಎಲ್ರಿಗೂ ಏನಾಗುತ್ತೆ, ಜನರಲ್ ಆಗಿ ಎಲ್ರಿಗೂ ಕಳಿಸಿರ್ತೀವಿ. ನೋಡಿ, ಒಂದು ಕರೆಕ್ಟಾಗಿ ನೀವು ಇದನ್ನು ಹಾಕೋದಾದ್ರೆ ನಾನು ಹೇಳ್ತೀನಿ. ಈಗ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ. ಈಗ ಸುದೀಪ್ ಸರೇ ಬಂದರು, ದರ್ಶನ್ ಸರೇ ಬಂದರು, ಅಲ್ಲೋ ಯಶ್ ಅವರೇ ಬಂದರು ಅಂದ್ಕೊಳ್ಳಿ. ಅವ್ರನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಲ್ಲ. ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್. CM ಅವ್ರು ಬರೋ ತನಕ ಆ್ಯಕ್ಚುಲಿ ಯಾರನ್ನೂ ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು ಕೂಡ. ಬಟ್ ನೀವು ಇದನ್ನ DCM ಅವರಿಗೆ ನೀವು ಇದನ್ನ ಗಮನಕ್ಕೆ ತರಬೇಕಾಗಿತ್ತಲ್ವಾ? ಯಾವ್ದು ಕಲಾವಿದರು ಬರಲ್ಲ ಈಗ ಅವರೆಲ್ಲ ಬಂದಿದ್ರಾ? ಆದ್ರೆ ನೀವು ಇದನ್ನ ಈ ತರ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಪ್ರೋಟೋಕಾಲ್ ಇರುತ್ತೆ ಅನ್ನೋದನ್ನ ನೀವು DCM ಅವರಿಗೆ ಯಾವಾಗ ನೀವು ಪ್ರೋಟೋಕಾಲ್ ಇದೆ, ಆಕ್ಟರ್ಸ್ ಯಾರು ಬಂದಿಲ್ಲ ಅಂತ ಹೇಳಿದಿರಾ. ಪ್ರೋಟೋಕಾಲ್ ಇದೆ, ನಾನು ಹೇಳಿದ್ದೀನ ಕರೆಯಕ್ಕಾಗಿಲ್ಲ ಅಂತ ನಾನು ಹೇಳಿದ್ದೀನ? ಕರೆದಿದ್ದೀವಿ, ಜನರೆಲ್ಲ ಕರಿತೀವಿ. ಒಂದು ನಿಮಿಷ ನಾ ಹೇಳಿದಂಗೆ ಕೇಳಿಸ್ಕೊಳ್ಳಿ. ನೀವೇನೇನೋ ತಿರ್ಗ್ಸೋಕ್ಕೆಲ್ಲ ಹೇಳ್ತೀವಿ. ಎಲ್ರಿಗೂ ನಾವು ಪೋಸ್ಟಲ್ಲಿ ಕಳಿಸ್ತೀವಿ. ಪರ್ಸನಲಾಗಿ ಕರಿಬೇಕು ಅಂದರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು. ಪರ್ಸನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕರೀಲೇಬೇಕು ನಾವು. ಅದನ್ನು ಯಾರು ಕರೆದಿದ್ದೀವಿ? ನಮ್ಮ ಗೆಸ್ಟು ಯಾರು ಅಂದ್ಕೊಂಡಿದ್ವಿ? ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೀಲೇಬೇಕು. ಅವ್ರು ನಮ್ಮ ಗೆಸ್ಟು, ಅವ್ರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ. ಮಿಕ್ಕಿದವ್ರಿಗೆಲ್ಲ ಪರ್ಸನಲ್ ಹೋಗಿರುತ್ತೆ, ಕೆಲವರಿಗೆ ಹೇಳಿರ್ತೀವಿ, ಕೆಲವರಿಗೆ ಮಾತಾಡಿರ್ತೀವಿ, ಕೆಲವ್ರಿಗೆ ನಾನು ಹೋಗಿ ಕೊಟ್ಟಿರ್ತೀನಿ. ಇನ್ನು ಕನ್ಫ್ಯೂಷನ್ ಸರ್. ನೀವು ಯಾರು ಕರೆದಿದ್ರೆ ನೀವೀಗ ಅವ್ರು ಬಂದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ನೀವು ಹೇಳಿದ್ರಲ್ವಾ? ಅದನ್ನ ನೀವು DKC ಅವರಿಗೆ ಅದನ್ನ ಗಮನಕ್ಕೆ ತರಬೇಕಾಗಿದೆ. ಯಾವಾಗ ಅವ್ರು ಬಂದಿಲ್ಲ ಅಂತ ಈವೆಂಟ್ ಅಲ್ಲಿ ಹೇಳ್ತಾರಲ್ಲ ಸರ್, ನಟ್ಟು ಬೋಲ್ಟ್ ನನ್ನ ಕೈಯಲ್ಲಿದೆ, ಯಾವುದಕ್ಕೂ ಬಂದಿಲ್ಲ ಅಂತ ಹೇಳಿ. ನೀವು ನೋಡಿದ್ರೆ ಪ್ರೋಟೋಕಾಲ್ ಇದೆ, ಅದಕ್ಕೆ ಬಂದಿಲ್ಲ ಅಂತ ಹೇಳ್ತೀರಾ, ಕರ್ಸಿದ್ರೆ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂತ ಹೇಳ್ತೀರಾ. ಅವ್ರು ನೋಡಿದ್ರೆ ಬಂದಿಲ್ಲ ಅಂತ ಆರೋಪ ಮಾಡ್ತಾರೆ. ಈಗ DK ಶಿವಕುಮಾರ್ ಸಾರು ಇಂಥವರೇ ಬಂದಿಲ್ಲ ಅಂತ ಎಲ್ಲೂ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.